ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿವೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣಃ ಪರತಮಃ ಪರಮಾತ್ಸ ಏಕಃ ಸಂಶಾಂತಸಂವಿದಖಿಲಂ ಜಠರೆ ನಿಧಾಯ ಲಕ್ಷ್ಮೀಭುಜಾಂತರಗತಸ್ವರತೋಪಿ ಚಾಗ್ರೆ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ವಿದ್ಯಾಸಿದ್ಧಾಂತದುದ್ಧಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಜಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ಹಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟರಂ ವಂದೇ ಪರೂರಾರ್ಚಕ್ರವರ್ತಿನಂ ಪೂರ್ಣಪ್ರಜ್ಞಸಹೃತ್ಪಾದ್ಮರಾಜವಂದಿರವರ್ಧಕಂ ಶ್ರೀವಿಜ್ಞಾನನಿಧಿಂ ನೌಮಿ ವೇದವಿಜ್ಞಾನದರ್ಶಕಂ ಆಪಾದಮೂಲಿಪರ್ಯಂతం ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆ ದಿನ ವಸುದೇವರು ನಾರದರ ಬಳಿ ಭಾಗವತ ಧರ್ಮ ಹೇಳಿ ಅಂತ ಪ್ರಾರ್ಥನೆಗೈದಾಗ ನಿಮಿರಾಜರಿಗೂ ವೃಷಭಪುತ್ರರಿಗೂ ಆದ ಜಾಯಂತೆಯೋಪಾಖ್ಯಾನವನ್ನು ನಾನು ನಿಮಗೆ ಹೇಳ್ತೇನೆ ಅಂತ ನಾರದರು ಪ್ರತಿಜ್ಞೆ ಮಾಡಿದ್ದಾರೆ. ಒಂದು 2-3 ಅಧ್ಯಾಯಗಳಲ್ಲಿ 9 ಜನ ವಿಸ್ತಾರವಾಗಿ ಉಪದೇಶ ಮಾಡ್ತಾರೆ. ಆಚಾರ್ಯರು ವಿಸ್ತಾರವಾಗಿ ವ್ಯಾಖ್ಯಾನ ಬರೀತಾರೆ. ಯಥಾಶಕ್ತಿ ಯಥಾಮತಿ ಕೆಲವು ಭಾಗವನ್ನು ನೋಡೋಣ. ಪ್ರಾಯ ಇದಕ್ಕೆ ನಾರದೋಪನಿಷತ್ತು ಅಂತ ಒಂದು ಹೆಸರು ಕೊಡಬಹುದು ನಾವು. ಮೊದಲಿಗೆ ಕವಿಯ ಮಾತು ಆರಂಭವಾಗುತ್ತೆ. ಕವಿ ಎಂಬ ಶಬ್ದ ಕೇಳಿದ ಕೂಡಲೇ ಇವರು ಮಾಡಿದ ಕವನ ಸಂಕಲನ ಯಾವುದು ಅಂತ ಅರ್ಥ ತೋರುತ್ತೆ. ಆದರೆ ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಅನ್ನೋ ಶ್ರುತಿ, ಕವಿ ಅನ್ನೋ ಶಬ್ದ ಸರ್ವಜ್ಞ ಎಂಬ ಅರ್ಥದಲ್ಲಿ ಶ್ರುತಿಕಾರರು ಬಳಕೆ ಮಾಡ್ತಾರೆ. ಹಾಗಾದರೆ ಬ್ರಹ್ಮದೇವರು ಆದಿಕವಿಗಳು, ಪರಮಾತ್ಮ ಅನಾದಿ ಕವಿ. ಆದ್ದರಿಂದ ಪರಮಾತ್ಮನನ್ನು ಬಲ್ಲವ ಅಂತ ಅರ್ಥ ಕವಿ ಎಂಬ ಶಬ್ದಕ್ಕೆ. ಮೇಲ್ನೋಟಕ್ಕೆ ಕವಿ ಅಂದರೆ ಶಬ್ದ ಮಾಡುವವರು ಅಂತ ಅರ್ಥ. ಹಾಗಾದರೆ ನಗಾರಿಯೂ ಶಬ್ದ ಮಾಡುತ್ತೆ. ಕವಿ ಎಂಬ ಶಬ್ದ ನಗಾರಿಯಲ್ಲೂ ಬಳಕೆ ಮಾಡಬಹುದಾ ಅಂದರೆ ಕವಿ ಅಂದರೆ ತಿಳಿದು ಶಬ್ದ ಮಾಡೋದು ಅಂತ ಅರ್ಥ.
ಅರಿತು ಯಾರು ಶಬ್ದ ಮಾಡ್ತಾರೋ ಅವರಿಗೆ ಕವಿ ಅಂತ ಹೆಸರು. ನಾವೊಂದು ನಮ್ಗೆ ಗೊತ್ತಿಲ್ಲದೆ ಒಂದು ಕವಿ ಋಷಿಗಳು ಮಾಡಿದ ಉಪದೇಶ ಅನಾದಿ ಕಾಲದಿಂದ ನಮ್ಮ ಅನುಷ್ಠಾನದಲ್ಲಿ ಸೇರಿಕೊಂಡಿದೆ. ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಅಂತ ತುಂಬ ಪ್ರಾಚೀನವಾದ ಶ್ಲೋಕ, ಸ್ವಯಂಭುವ ಮನ್ವಂತರದ ಶ್ಲೋಕ. ನಾವು ವೈವಸ್ವತ ಮನ್ವಂತರದಲ್ಲಿ ಹೇಳಿಕೊಳ್ತಾ ಇದ್ದೇವೆ. ಆ ಶ್ಲೋಕಕ್ಕೆ ತುಂಬ ಆಯಸ್ಸಿದೆ. ನೇರವಾಗಿ ಕವಿ ಋಷಿಗಳು ಮೊದಲು ಭಯಕ್ಕೇನು ಕಾರಣ ಅಂತ ನಿರೂಪಣೆ ಮಾಡ್ತಾರೆ. ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರಸದಾತ್ಮ ಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ. ಭಯಕ್ಕೇನು ಕಾರಣ ಅಂದರೆ ಮನ್ಯೇ ಅಕುತಶ್ಚಿತ್ ಭಯಮಚ್ಯುತಸ್ಯ, ತನ್ನದಲ್ಲದ ಸಂಸಾರವನ್ನು, ಸಾಂಸಾರಿಕ ಪದಾರ್ಥಗಳನ್ನು ಮನುಜ ತನ್ನದು ಅಂತ ಭಾವಿಸ್ತಾನೆ. ಈ ತಿಳುವಳಿಕೆಯೇ ಭಯಕ್ಕೆ ಮೂಲವಾದ ಕಾರಣ. ಆದ್ದರಿಂದ ಭಯವನ್ನು ಬಿಡಬೇಕು ಅಂದರೆ ಅಸದಾತ್ಮ ಭಾವ ದುದ್ವಿಗ್ನ ಬುದ್ಧೇ ಅಂತ ಪರಮಾತ್ಮನ ಪಾದಕವಾದ ಭಜನೆಯನ್ನು ಮಾಡಬೇಕು. ಇದು ಒಂದೇ ಭಯ ನಿವಾರಿಸುವ ಉಪಾಯ ಅಂತಿಷ್ಟು ಸಂಕ್ಷಿಪ್ತವಾಗಿ ಹೇಳಿ, ಭಯಂ ದ್ವಿತೀಯಾಭಿನಿವೇಶ ತಸ್ಯಾದೀಶಾದಪೇತಸ್ಯ ವಿಪರ್ಯಯೋ ಸ್ಮೃತಿಃ ಯನ್ಮಾಯಯಾತೋ ಬುಧ ಆಭಜೇತ್ತಂ ಭಕ್ತ್ಯೈಕಯೇಷಂ ಗುರುದೇವತಾತ್ಮ. ಪರಮಾತ್ಮನ ವಿಸ್ಮರಣೆ ಹೇಗುಂಟಾಗುತ್ತೆ ಅಂದರೆ ಪರಮಾತ್ಮನ ಇಚ್ಛೆ ಮತ್ತು ಬಂಧಕ ಶಕ್ತಿ, ಇದರ ಪ್ರಭಾವಕ್ಕೆ ರುದ್ರಾದಿಗಳಿಂದ ಆರಂಭ ಮಾಡಿಕೊಂಡು ಎಲ್ಲ ಜ್ಞಾನಿಗಳು ಕೂಡ ಒಳಪಟ್ಟಿದ್ದಾರೆ. ಒಂದು ವೇಳೆ ನಾವು ಪರಮಾತ್ಮನಿಗೆ ಆರಾಧನೆ ಮಾಡಿ ಪ್ರತಿ ಹಂತದಲ್ಲೂ ಕರ್ಮ ಸಮರ್ಪಣೆ ಮಾಡದೇ ಹೋದಾಗ ಅವನ ಬಂಧಕ ಶಕ್ತಿಯಿಂದ ನಮಗೆ ಪರಮಾತ್ಮನ ವಿಸ್ಮರಣೆ ಆ ಹಂತಕ್ಕೆ ಮೊದಲು ಉಂಟಾಗುತ್ತೆ. ತರುವಾಯ ಅಹಂಕಾರ ಭ್ರಮೆ, ಆಮೇಲೆ ದುರಭಿಮಾನದಿಂದ ಅಜ್ಞಾನ ಭಯ ಎಲ್ಲ ವೃದ್ಧಿಯಾಗ್ತಾ ಹೋಗುತ್ತೆ. ಆದ್ದರಿಂದ ಭಕ್ತ್ಯೈಕ ಏಷಂ ಗುರುದೇವತಾತ್ಮ. ಆದ್ದರಿಂದ ಗುರುಗಳನ್ನು, ಗುರುವಂತರ್ಯಾಮಿ ಪರಮಾತ್ಮನನ್ನು, ಗುರುಗಳ ಪ್ರತೀಕದಲ್ಲಿ ಪರಮಾತ್ಮನನ್ನು ಆರಾಧನೆಗೈಯಬೇಕು ಅಂತ ಸಾಮಾನ್ಯವಾಗಿ ನಿರೂಪಣೆ ಮಾಡ್ತಾರೆ. ಇನ್ನು ಮುಂದೆ ಒಂದು ಸ್ವಲ್ಪ ಕಬ್ಬಿಣದ ಕಡಲೆ, ಒಂದು 2-3 ಶ್ಲೋಕ ತುಂಬ ತನ್ನ ಒಡಲಲ್ಲಿ ಅರ್ಥರಾಶಿಯನ್ನು ಹೊತ್ತುಕೊಂಡ ಶ್ಲೋಕ. ಅವಿದ್ಯಮಾನೋ ಹ್ಯವಭಾತಿ ಹಿದ್ವಯೋ ಧ್ಯಾತುರ್ಧಿಯ ಸ್ವಪ್ನ ಮನೋರಥೋ ಯಥಾ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾದ ಭಯಂ ತತಸ್ಯಾತ್. ಮೇಲ್ನೋಟಕ್ಕೆ ತಪ್ಪಾಗಿ ಅರ್ಥವಾಗೋ ಶ್ಲೋಕ ಇದು, ಕೂಟ ಶ್ಲೋಕ. ಅವಿದ್ಯಮಾನೋಪಿ ಹಿ ದ್ವಯ ಅವಭಾತಿ. ಮೊದಲ ಮಾತು, ಎರಡಿಲ್ಲ, ಇರೋದು ಒಂದೇ. ನಮ್ಮ ಕಾಣಿಕೆ ಎರಡಿದ್ದರೂ ಒಂದಾಗಿ ಕಾಣುತ್ತೆ. ದೃಷ್ಟಾಂತ ಏನು ಅಂದರೆ ಧ್ಯಾತುರ್ಧಿಯ ಸ್ವಪ್ನ ಮನೋರಥೋ ಯಥಾ. ಹೇಗೆ ಅಂದರೆ ನಾವು ಮನಸ್ಸಲ್ಲಿ ಯಾವುದನ್ನು ಹೆಚ್ಚು ಯೋಚನೆ ಮಾಡ್ತೇವೋ ಅದು ಚಿತ್ತದಲ್ಲಿ ದೃಢವಾಗುತ್ತೆ. ಯಾವತ್ತೂ ಒಂದು ವಸ್ತುವಿನ ಇರುವಿಕೆ ಹೇಗೆ ನಿಶ್ಚಯ ಅಂದರೆ 2 ಹಂತದಲ್ಲಿ ಅಂತಾರೆ ವ್ಯಾಸರು. ಒಂದು, ಮನಸ್ಸಿನಲ್ಲಿ ಯಾವಾಗಲೂ ಅದನ್ನು ಬಯಸಿ ಮನಸ್ಸಿನಲ್ಲಿ ಆ ವಸ್ತುವಿನ ನೆನಪು ಬರುವಿಕೆ ಉಚ್ಚ ಮಟ್ಟಕ್ಕೆ ಸಾಗಿದಾಗ ಚಿತ್ತದಲ್ಲಿ ಅದು ಸ್ಟೋರ್ ಆಗುತ್ತೆ. ಚಿತ್ತದಲ್ಲಿ ನಿರಂತರ ಚಿಂತನೆ ಇತ್ತು ಅಂದರೆ ಆ ವಸ್ತು ಇರಬೇಕು ಅನ್ನಿಸ್ಲಿಕ್ಕೆ ಶುರುವಾಗತ್ತೆ. ಸ್ವಪ್ನ ಮನೋರಥ ಯಥಾ ಹೇಳ್ತಾರೆ. ಸ್ವಪ್ನ ಕಾಣುವುದು ಹೇಗೋ, ನಾವು ಶ್ರೀಮಂತರಾಗಿ ಕಾಣ್ತೇವೆ ಸ್ವಪ್ನದಲ್ಲಿ, ವಾಸ್ತವ ಹರಕು ಚಾಪೆಯಲ್ಲಿದ್ದೇವೆ. ಹಾಗೆ ಸ್ವಪ್ನದ ಹಾಗೆ ಏನೇನೋ ಎರಡಿದ್ದ ವಸ್ತು ಒಂದಾಗಿ ಕಾಣ್ತಾ ಇದೆ, ಅದು ಯಾವುದು ಇಲ್ಲ. ಇಷ್ಟು ಹೇಳಿ ಇದರ ಕಾಣಿಕೆಗೆ ಏನು ಕಾರಣ ಅಂದರೆ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನಃ, ಮನಸ್ಸು ಕಾರಣ. ಯಾಕೆ ಅಂದರೆ ಮನಸ್ಸು ಏನು ಅಂದರೆ ಸಂಕಲ್ಪ ವಿಕಲ್ಪ ಅಂತ. ಒಂದು ಮನಸ್ಸು ಯಾವಾಗಲೂ ಒಂದನ್ನು ಬಯಸುತ್ತೆ, ಯೋಚನೆ ಮಾಡುತ್ತೆ. ಮತ್ತು ವಿಕಲ್ಪ ಅಂತ ಹೇಳ್ತಾರೆ. ಒಂದು
ಇದು ಬೇಕೋ ಬೇಡವೋ ಅನ್ನೋ ಗೊಂದಲ ಯಾವಾಗಲೂ ಮನಸ್ಸಿಗೆ, ಇದು ಒಂದು ತರಹದ ವಿಕಲ್ಪ. ಇನ್ನೊಂದು ಬೇಕು ಅಂತ ಆಸೆ ಪಟ್ಟಿರ್ತೇವೆ, ಇನ್ನೊಮ್ಮೆ ಬೇಡ ಅಂತ ವಿರುದ್ಧವಾದ ಇನ್ನೊಂದು ಆಸೆಯೂ ಬರುತ್ತೆ, ಇದೊಂದು ತರಹ ವಿಕಲ್ಪ. ಈ ರೀತಿಯಾದ ಮನಸ್ಸಿನ ಪ್ರವೃತ್ತಿಯಿಂದಾಗಿ ಹೇಗೆ ಸ್ವಪ್ನದಲ್ಲಿ ಇಲ್ಲದ ವಸ್ತು ತೋರುತ್ತೋ ಇಲ್ಲದ ಎರಡು ಒಂದಾಗಿ ಕಾಣುತ್ತದೆ. ಇಷ್ಟು ಹೇಳಿ ಬುಧೋ ನಿದಧ್ಯಾತ್ ಅಭಯಂ ತತಸ್ಯಾತ್. ಈ ಏನು ತೋರುವಿಕೆ ಇದೆ ಇದರಿಂದ ಒಬ್ಬ ವ್ಯಕ್ತಿ ದೂರವಾಗಬೇಕಾದರೆ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಬೇಕು. ಅಂದರೆ ಮನಸ್ಸಿನ ಅಂತರ್ಮುಖತೆ ಏನು ಅಂದರೆ ಒಳಗೆ ಏನು ತುಂಬಿಕೊಂಡಿದೆಯೋ ಅದನ್ನು ಹೊರಗೆ ಹಾಕಿ ಹೊಸದಾಗಿ ವಿಷಯ ಪದಾರ್ಥ ಮನಸ್ಸಿನ ಒಳಗೆ ಪ್ರವೇಶ ಮಾಡದಂತೆ ತಡೆಯಬೇಕು. ಮನಸ್ಸಿನ ಅಂತರ್ಮುಖತೆ ಈ ಎರಡು ತೆರನಾಗಿದೆ. ಈ ರೀತಿಯಾಗಿ ನೋಡಿಕೊಂಡಾಗ ಆಗ ಅಭಯಂ ತತಸ್ಯಾತ್, ಯಾವ ತರಹದ ಭಯವು ಉಂಟಾಗಲ್ಲ. ಭಯ ಅಂದರೆ ವಸ್ತುತಃ ಅಭಯ ಅಂದರೆ ಅಜ್ಞಾನ, ಭಯ ಅಂದರೆ ಅಭಯ ಅಂದರೆ ಭಯ ಅಂದರೆ ಅಜ್ಞಾನ, ಅಭಯ ಅಂದರೆ ಜ್ಞಾನ. ಆದ್ದರಿಂದ ಅಭಯಂ ತತಸ್ಯಾತ್ ಅಂದರೆ ಸರಿಯಾದ ತಿಳುವಳಿಕೆ ಉಂಟಾಗುತ್ತೆ ಅಂತ ಮೇಲ್ನೋಟಕ್ಕೆ ಕಾಣುವ ಶ್ಲೋಕ. ಇದು ಮೇಲ್ನೋಟಕ್ಕೆ ದ್ವೈತಾದ್ವೈತ ಚರ್ಚೆ ಪರ ಅಂತ ಕಾಣುತ್ತೆ. ಆಚಾರ್ಯರು ವ್ಯಾಸರ ಒಳಗಿಳಿದು ವ್ಯಾಸರ ಅಭಿಪ್ರಾಯವನ್ನು, ವ್ಯಾಸರ ಮೌನವನ್ನು ಆಚಾರ್ಯರು ಇನ್ನೊಂದು ಬಗೆಯಿಂದ ಅರ್ಥೈಸುತ್ತಾರೆ. ಎರಡು ಒಂದಾಗಿ ಕಾಣುತ್ತೆ ಅಂತುಂಟು. ದ್ವಯ ಎಂಬ ಶಬ್ದಕ್ಕೆ ಎರಡು ವಿಧವಾದ ಅರ್ಥಗಳಿದೆ. ಒಂದು ಎರಡು ಅಂತಲೂ ಅರ್ಥ, ಒಂದು ದ್ವಯ ಅಂದರೆ ಎರಡನೆಯದು ಅಂತಲೂ ಅರ್ಥ ಉಂಟು. ಪ್ರಕೃತದಲ್ಲಿ ಯಾವ ಅರ್ಥ ಸ್ವೀಕಾರ ಮಾಡಬೇಕು ಅಂದರೆ ಮೇಲ್ನೋಟಕ್ಕೆ ದ್ವಯ ಅಂದರೆ ದ್ವಂದ್ವ, ಎರಡು ಅಂದರೆ ಎರಡರ ಗುಂಪು. ಒಂದು ಸುಖ ದುಃಖ, ಲಾಭ ನಷ್ಟ, ಜನನ ಮರಣ, ಇವೆಲ್ಲ ಅವಿದ್ಯಮಾನೋಪಿ ಅವಭಾತಿ ಅಂತ. ಇದು ಯಾವುದು ಜೀವನದಲ್ಲ. ಯಾಕೆಂದರೆ ಜೀವನ ಸ್ವರೂಪ ಜ್ಞಾನಾನಂದ ರೂಪ ಜೀವ. ಈ ಜನನ ಮರಣ ಯಾವುದೂ ವಸ್ತುತಃ ತನ್ನದಲ್ಲ. ತನ್ನದಲ್ಲದ ಈ ಎರಡನ್ನ ತನ್ನದನ್ನಾಗಿ ಭಾವಿಸಿದ್ದಾನೆ ಜೀವ ಅಂತ ಅರ್ಥ ಹೊರತು ಎರಡಿಲ್ಲ ಒಂದಾಗಿ ಕಾಣಿಕೆ ಅಂತ ಅರ್ಥವಲ್ಲ. ಇದು ದ್ವಯ ಅಂದರೆ ಎರಡು ಎಂಬ ಅರ್ಥ ಇಟ್ಟುಕೊಂಡಾಗ, ದ್ವಯ ಅಂದರೆ ಎರಡನೆಯದು ಎಂಬ ಅರ್ಥವೂ ಉಂಟು ಅಂತಾರೆ ಆಚಾರ್ಯರು. ಅಲ್ಲ, ಎಲ್ಲಿ ಕಂಡಿದೆ ಅಂದರೆ ಅದಕ್ಕೆ ಹೇಳ್ತಾರೆ, ನಮ್ಮ ಒಂದು ಭಾಷೆಯಲ್ಲಿ ನೋಡಬಹುದು. ಒಂದು 10 ಜನ ಗುಂಪಾಗಿ ಹೊರಟಿದ್ದಾರೆ. ಒಂದು ಕಡೆ ಒಂದು ರೂಮಿನಲ್ಲಿ ಒಂದು ಕಡೆ ರೂಮನ್ನು ಬಾಡಿಗೆಗೆ ಸ್ವೀಕಾರ ಮಾಡಬೇಕು. ಆ ಓನರ್ 10 ಜನರ ಗುಂಪನ್ನು ನೋಡಿ 10 ಜನರದು ಒಂದೇ ಗುಂಪ ಅಂತ ಕೇಳ್ತಾರೆ. ಅಲ್ಲಿ 8 ಜನದ ಒಂದು ಗುಂಪು, ಇಬ್ಬರದು ಒಂದು ಗುಂಪು. ಆಗ 8 ಜನ ಏಕಕಂಠದಿಂದ ಆಡುವ ಮಾತು, ನಾವೆಲ್ಲ ಒಂದು, ಅವರು ಎರಡನೆಯವರು ಅಂತ. ಅಂದರೆ ಅಭಿಪ್ರಾಯ ಅವ್ರಿಗೂ ನಮಗೆ ಸಂಬಂಧಪಟ್ಟವರಲ್ಲ, ಒಟ್ಟಿಗೆ ಬಂದದ್ದರಿಂದ ನಿಮಗೆ ನಮ್ಮ ಗುಂಪಿನಲ್ಲೂ ಅವರು ಸೇರಿಕೊಂಡಿದ್ದಾರೆ ಅಂತ ಸಂಬಂಧ ಪಡದ ಆ ಇಬ್ಬರು ಸಂಬಂಧ ಪಟ್ಟವರಂತೆ ಕಾಣುತ್ತಾ ಇದ್ದಾರೆ ಅಂತ ಅರ್ಥ. ಎರಡನೆಯದು ಅನ್ನೋ ಅರ್ಥದಲ್ಲಿ ಅಂತರಂಗದ ಧ್ವನಿ ಇದುಂಟು. ಹಾಗೆ ಇಲ್ಲೂ ಕೂಡ ದ್ವಯ ಅಂದರೆ ಸಂಬಂಧಪಟ್ಟದ್ದಲ್ಲ. ಯಾವುದು ಅಂದರೆ ಮಮ ಮಮ ಅಂತ, ನನ್ನದು ನನ್ನದು. ಯಾಕೆ ಅಂದರೆ ಯಾವುದು ಅಂದರೆ ದೇಹ ಮತ್ತು ಗೇಹ, ದೇಹ ಮತ್ತು ಮನೆಯಲ್ಲ, ಯಾವುದು ನನ್ನದಲ್ಲ. ಮಮ ಮಮ, ನನ್ನದು ನನ್ನದು ಅಂತ. ನನಗೆ ಸಂಬಂಧಪಟ್ಟಿಲ್ಲದ ಎರಡನೆಯದು ಅಂದರೆ ಅಭಿಪ್ರಾಯ, ನನಗೆ ಸಂಬಂಧಪಟ್ಟಿಲ್ಲದ ದೇಹಗೇಹಾದಿಗಳನ್ನು ನನಗೆ ಸಂಬಂಧಪಟ್ಟದ್ದು ಅಂತ ಭಾವಿಸ್ತಾನೆ ಜೀವ ಅಂತ ಅರ್ಥ. ಆದ್ದರಿಂದ ಅವಿದ್ಯಮಾನೋಪಿ ಅವಭಾತಿ ದ್ವಯೋ ಅನ್ನೋದು ದ್ವೈತಾದ್ವೈತ ಚರ್ಚೆ ಪರವಲ್ಲ, ಹೊರತು ಸಂಸಾರದ ಬಗೆ ಏನು ಅಂತ ನಿರೂಪಣೆ ಮಾಡುತ್ತೆ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸಂಸಾರ ಅಂದರೆ ಏನು ಅಂದರೆ ತನ್ವಾ ಸ್ವಸ್ವಾಮಿ ಭಾವ ಸಂಸಾರ. ಅಂದರೆ ಜೀವ ವಸ್ತುತಃ ಅಣು, ಜೀವ ತನ್ನನ್ನು ತಾನು ಹಬ್ಬಿಸಿಕೊಳ್ತಾನೆ, ಅದೇ ಸಂಸಾರ ಅಲ್ಲ. ಜೀವ ಅಣು, ಜೀವನ ಹಬ್ಬುವಿಕೆ ಏನು ಅಂದರೆ ಅಭಿಮಾನ. ಜೀವ ಚಿಕ್ಕವ, ಮೊದಲು ತನ್ನ ದೇಹವನ್ನು ತನ್ನದು ಅಂತ ಭಾವಿಸ್ತಾನೆ, ಅಭಿಮಾನದಿಂದ ದೇಹಕ್ಕೆ ಹಬ್ಬಿದ, ಮನೆಗೆ ಹಬ್ಬಿದ, ಪಕ್ಕದ ಮನೆಗೆ ಹಬ್ಬಿದ, ಇಡೀ ಪ್ರಪಂಚಕ್ಕೆ ಜೀವ ಹಬ್ಬಿಕೊಡ್ತಾನೆ. ಅದರಿಂದ ಅಭಿಮಾನದಿಂದ ಏನು ಜೀವ ಹಬ್ಬಿಕೊಳ್ತಾನೋ ಇದೇ ಸಂಸಾರ. ಆದ್ದರಿಂದ ಜೀವನಿಗೆ ಇಂತಹ ಸಂಸಾರ ಬಂದಿದೆ ಅನ್ನುವ ಅಂಶವನ್ನು ಆಚಾರ್ಯರು
ಮೊದಲ ಪಾದದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ದೃಷ್ಟಾಂತ ಏನು ಅಂದರೆ ಧ್ಯಾತುರ್ಧಿಯ ಸ್ವಪ್ನ ಮನೋರಥೋಯಥ. ಸ್ವಪ್ನ ಅಂದರೆ ಏನು ಅಂತ ವಿಚಾರ ಮಾಡಬೇಕು. ಮನಸ್ಸಿನ ಬಯಕೆ, ನಾವು ಮನಸ್ಸಿನ ಬಯಕೆಯನ್ನು ಪಡೆಯದೇ ಹೋದಾಗ ಸ್ವಪ್ನದ ಮೂಲಕ ಸೇಡು ತೀರಿಸಿಕೊಳ್ಳುವ ಬಗೆ. ಅದು ನನಗೆ ಬೇಕು ಅಂತ ಹಠ. ಪ್ರಾಚೀನರು ಹೇಗೆ ನಿರೂಪಣೆ ಮಾಡ್ತಾರೆ. ಸ್ವಪ್ನ ಅಂದರೆ ಕೆಲವೊಂದು ನಮಗೆ ದಕ್ಕುತ್ತೆ, ಕೆಲವೊಂದು ನಮಗೆ ದಕ್ಕಲ್ಲ. ಯಾವುದು ದಕ್ಕಲ್ವೋ ಅದನ್ನು ನಾವು ಕನಸಿನಲ್ಲಿ ಪಡಿತೇವೆ, ಅರ್ಥಾತ್ ನಾವು ಸೇಡು ತೀರಿಸಿಕೊಳ್ಳುತ್ತೇವೆ. ಅದು ವಾಸ್ತವ ಅಲ್ಲ. ಹಾಗಾಗಿ ಅದು ಎರಡು ಥರ ಅಂತೆ. ಸಾಮಾನ್ಯ ಯಾರು ಕವಿಗಳು ಅವರು ಸಾಹಿತ್ಯದ ಮೂಲಕ ತಮ್ಮ ಪ್ರಪಂಚ ಕಂಡುಕೊಳ್ಳುತ್ತಾರೆ. ಯಾರು ಕವಿಗಳಲ್ವೋ ಅವರಿಗೆ ನುಡಿಯಲ್ಲಿ ಕಾಣಲಿಕ್ಕೆ ಸಾಧ್ಯ, ಸ್ವಪ್ನದಲ್ಲಿ ಕಾಣುತ್ತಾರೆ. ಹಾಗಾದರೆ ಸ್ವಪ್ನ ಸತ್ಯ. ಸ್ವಪ್ನದಲ್ಲಿ ಯಾವ ಅಂಶ ಸುಳ್ಳು ಅಂದರೆ ಎಚ್ಚರ ಅನ್ನೋ ಅಂಶ ಸೇರಿಕೊಂಡಿದೆ. ಸ್ವಪ್ನದಲ್ಲಿ ಕಾಣುವಾಗ ಇದು ಎಚ್ಚರದಲ್ಲಿದ್ದ ಹಾಗೆ ನಾವೇನು ಭಾವಿಸ್ತೇವೆ, ಆ ಎಚ್ಚರ ಅನ್ನುವ ಅಂಶ ಮಾತ್ರ ಭ್ರಮೆ. ಕನಸು ಸತ್ಯ, ಕನಸಿನ ಪ್ರಪಂಚವೂ ಸತ್ಯ. ನಾವು ಎಚ್ಚರದಲ್ಲಿದ್ದ ಹಾಗೇನು ಭ್ರಮಿಸ್ತೇವಲ್ಲ ಅದು ಮಾತ್ರ ಸುಳ್ಳು. ಇಷ್ಟು ಸಾಮ್ಯ, ಇಷ್ಟು ಕನಸಿಗೂ ಪ್ರಪಂಚಕ್ಕೂ ಇಷ್ಟು ಸಾಮ್ಯ. ಅಲ್ಲಿ ಹೇಗೆ ವಸ್ತುತಃ ನಾವು ಎಚ್ಚರದಲ್ಲಿದ್ದೇವೆ ಎಂದುಕೊಳ್ಳುತ್ತೇವೋ, ಇಲ್ಲೂ ಇದು ಯಾವುದು ನನಗೆ ಸಂಬಂಧಪಟ್ಟಿಲ್ಲ, ಸಂಬಂಧಪಟ್ಟದ್ದು ಅಂದುಕೊಳ್ತೇವೆ ಅಂತ. ಎರಡನೇ ಪಾದ ಕನಸಿಗೂ ಪ್ರಪಂಚಕ್ಕೂ ಈ ಅಂಶಗಳಲ್ಲಿ ಸಾಮ್ಯತೆ ಹೇಳಲಿಕ್ಕೆ ಹೊರಟಿದೆ. ಇಷ್ಟು ಹೇಳಿ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನೋ ಬುಧೋ ನಿದಧ್ಯಾತ್ ಅಭಯಂ ತತಸ್ಯಾತ್. ಕೊನೆ ಎರಡು ಪಾದ. ಇದಕ್ಕೆ ಈ ಒಂದು ಕೂಪದಿಂದ ಹೊರಬರಬೇಕು ಅಂದ್ರೆ ನಾವೇನು ಮಾಡಬೇಕು ಅಂದರೆ ಸಾಧನವನ್ನು ವ್ಯಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಏನು ಅಂದರೆ ಇದು ಮನಸ್ಸಿನ ಸಹಜ ಸ್ವಭಾವ, ಬಯಕೆ. ಅದಕ್ಕೇನು ಮಾಡಬೇಕು ಅಂದರೆ ನಾವು ಮಂಗನ ಹಾಗೆ ಮನಸ್ಸಿನ ಮಾತು ಕೇಳಬಾರದು. ಮನಸ್ಸಿಗೆ ಒಂದು ತರಹ ತರಬೇತಿಯನ್ನು ಕೊಡಬೇಕು. ಇದಕ್ಕೆ ನಿಧಿಧ್ಯಾಸನ ಅಂತ ಕರೀತಾರೆ. ಅಂದರೆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ನಿಧಿಧ್ಯಾಸನ ಮಾಡಬೇಕು. ಇದು ಮೊದಲ ಹಂತ ಸಾಧಕನಾದ ವ್ಯಕ್ತಿ. ಆ ನಿಧಿಧ್ಯಾಸನಕ್ಕೆ ಒಂದು ಸ್ಥಿರವಾದ ಆಸನ ಬೇಕು, ಸ್ಥಿರವಾದ ಭಂಗಿ ಬೇಕು. ಆವಾಗ ಅಭಯಂ ಪ್ರತಿವಿದಧ್ಯಾತ್. ನಿಧಿಧ್ಯಾಸನ ಅಂದರೆ ಮನಸ್ಸನ್ನು ಒಂದು ಕಡೆ ಗಟ್ಟಿಯಾಗಿ ನಿಲ್ಲಿಸಬೇಕು. ಎಲ್ಲಿ ನಿಲ್ಲಿಸಬೇಕು ಅಂದರೆ ಅಭಯಂ, ಪರಮಾತ್ಮನಲ್ಲಿ ನಿಲ್ಲಿಸು. ಆವಾಗ ಅಭಯಂ ತತಸ್ಯಾತ್, ಆವಾಗ ನೀನು ಅಭಯವುಳ್ಳವನಾಗ್ತಿ ಅಂತ. ಇಷ್ಟು ಮೇಲ್ನೋಟಕ್ಕೆ ಅರ್ಥ ಹೊರತು ದ್ವೈತಾದ್ವೈತ ಚರ್ಚೆ ಪರವಲ್ಲ ಅಂತ ಆಚಾರ್ಯರು ನಿರೂಪಣೆ ಮಾಡಿ, ಈ ಮಟ್ಟಕ್ಕೆ ಹೋದಾಗ ಜ್ಞಾನಿಗಳ ನಡೆ ಹೇಗಿರುತ್ತದೆ ಅಂತ ನಿರೂಪಣೆ ಮಾಡ್ತಾರೆ. ಏವಂ ವ್ರತಶ್ಚ ಪ್ರಿಯ ನಾಮ ಕೀರ್ತ್ಯಾ ಜಾತಾನುರಾಗೋ ಧೃತ ಚಿತ್ತ ಉಚ್ಚೈಃ ಹಸತ್ಯಥೋ ರೋದಿತಿರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಭಾಷ್ಯಃ. ಏವಂ ವ್ರತಶ್ಚ ಪ್ರಿಯ ನಾಮ ಕೀರ್ತ್ಯ. ಈ ರೀತಿಯಾಗಿ ಮನಸ್ಸನ್ನು ಪರಮಾತ್ಮನಲ್ಲೇ ನೆಲೆಗೊಳಿಸಿದಾಗ ಇವಂ ವ್ರತಃ ಅಂತಾರೆ. ಇದು ದೀಕ್ಷೆ ಆಗಬೇಕು ಅಂತ. ಹೇಗೆ ನಮ್ಮ ಊಟ ನಿದ್ದೆ ದಿನನಿತ್ಯದ ಬೆಂಬಿಡದ ಕಾರ್ಯಕ್ರಮವೋ ಆ ಮಟ್ಟಕ್ಕೆ ಈ ಪರಮಾತ್ಮನಲ್ಲಿ ಮನಸ್ಸಿನ ಏನು ಸ್ಥಾಪನೆ ಉಂಟು ಅದು ಆ ಮಟ್ಟದ ವ್ರತ ದೀಕ್ಷೆಯಾಗಿ ಪರಿವರ್ತನೆ ಆಗಬೇಕು. ಆವಾಗ ಅದಕ್ಕೆ ನಿರಂತರ ಪ್ರಯತ್ನ ಬೇಕು. ಪ್ರಾಣಾಯಾಮಾದಿಗಳನ್ನು ಮಾಡಬೇಕು. ಆವಾಗ ಮನಸ್ಸು ಗಟ್ಟಿಯಾಗುತ್ತೆ. ಮನಸ್ಸಿನ ನೆಲೆ ನಿಲ್ಲುವುದಕ್ಕೆ 3 ಹಂತದಲ್ಲಿ ಅಂತ. ಒಂದು ಧಾರಣ, ಧ್ಯಾನ, ಸಮಾಧಿ. ಯೋಗಶಾಸ್ತ್ರದ ಅತಿ ಸೂಕ್ಷ್ಮ ಪ್ರಮೇಯಗಳನ್ನು ಪ್ರಸಂಗವಶಾತ್ ವ್ಯಾಖ್ಯಾನಕಾರರು ಚಿಂತನೆ ಮಾಡ್ತಾರೆ. ಮೊದಲ ಹಂತದಲ್ಲಿ ಮನಸ್ಸು ಕೂಡುತ್ತೆ, ಹೋಗ್ತಾ ಇರುತ್ತೆ. ಒಮ್ಮೆ ಪರಮಾತ್ಮನಲ್ಲಿ ಕೂಡುತ್ತೆ, ಮರುಕ್ಷಣ ಭಾರತವನ್ನು ದಾಟುತ್ತೆ, ಮರುಕ್ಷಣ ಪರಮಾತ್ಮನಲ್ಲಿ ಕೂಡುತ್ತೆ, ಇನ್ನೊಂದು ಕ್ಷಣ USA ಹಾರಿರುತ್ತೆ. ಈ ರೀತಿಯಾಗಿ ಮಂಗನ ಥರ ಹಾರಾಟದಲ್ಲಿ ಏನು ಮನಸ್ಸಿನ ಸ್ಥಿತಿ ಇರುತ್ತೋ ಇದಕ್ಕೆ ಧಾರಣ ಅಂತ ಕರೀತಾರೆ. ಆಮೇಲೆ ಅನೇಕ ಗಂಟೆಗಳ ಕಾಲ ಪರಮಾತ್ಮನಲ್ಲೇ ಮನಸ್ಸು ಕೂಡುತ್ತೆ. ಈ ಹಂತಕ್ಕೆ ಧ್ಯಾನ ಅಂತ ಕರೀತಾರೆ. ಇದನ್ನೂ ಮೀರಿದ ಅವಸ್ಥೆ ಸಮಾಧಿ ಅಂತ. ನಗಾರಿ ತಂದು ಏನೇ ಕೂಗಿ ಎಷ್ಟೇ ಗೋಗರಿದರೂ ಎಚ್ಚರವೇ ಆಗಲ್ಲ. ಆ ಸ್ಥಿತಿಗೆ ತಲುಪಬೇಕು ಮುಕ್ತನಾದ ಜೀವ.
ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತಾನೆ ಕೃಷ್ಣ. ಆ ಸ್ಥಿತಿ ಎಷ್ಟು ಕಷ್ಟ ಅಂದರೆ, ಒಳ್ಳೆ ಚಂದರ ಉಪಮಾನ. ಗಾಳಿಯನ್ನು ಮುಷ್ಟಿಯಲ್ಲಿ ಹಿಡಿದುಕೊಳ್ಳುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ. ಆ ಮಟ್ಟಕ್ಕೆ ಭಕ್ತ ತಲುಪಬೇಕು. ಏವಂ ವ್ರತಃ. ಆವಾಗ ತಲುಪಿ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೀತಾರೆ. ಅವಾಗ ಪ್ರಿಯನಾಮ ಕೀರ್ತಿಯ, ಅವನಿಗೆ ಒಂದೇ ಪ್ರಿಯವಾದ ವಸ್ತು ಇರುತ್ತೆ. ಮೇಲ್ನೋಟಕ್ಕೆ ನಮಗೆ ಅನೇಕ ಪ್ರಿಯವಾದ ವಸ್ತು, ಅಪ್ಪ ಅಮ್ಮ, ಸಾಂಸಾರಿಕ ಪದಾರ್ಥ. ನಾನು ಸಮಾಜವ್ಯವಸ್ಥೆ ತಲುಪಿದ ಸ್ಥಿತಪ್ರಜ್ಞ ಅಂತ ಕರೆಸಿಕೊಂಡ ವ್ಯಕ್ತಿಗೆ ಪರಮಾತ್ಮ ಒಬ್ಬನೇ ಪ್ರಿಯವಾದ ವಸ್ತು ಆಗಿರ್ತಾನೆ. ಆವಾಗ ನಾಮ ಕೀರ್ತಿಯ, ಆಗ ಆ ವ್ಯಕ್ತಿ ನಿರಂತರ ನಾಮಪಠನ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಸ್ವಪ್ರಿಯಂ ನಾಮ ಅಂತಾರೆ. ಇನ್ನೊಂದು ಸ್ವಪ್ರಿಯಂ ಸೇರಿಸಿಕೊಳ್ಳಿ ಅಂತ ಅನೇಕ ನಾಮಗಳಿರಬಹುದು. ನಮಗಿಷ್ಟವಾದ ನಾಮವನ್ನು ಹೇಳಬೇಕು ಅಂತ ಇಲ್ಲಿ ಒಂದು ಭ್ರಮೆ ಬರಬಹುದು. ಒಂದು ಸಾರಿ ರಾಮನಾಮದ ಉಚ್ಚಾರಣೆಗೈದರೆ 1000 ನಾಮದ ಫಲ. ಆದ್ದರಿಂದ ರಾಮನಾಮವನ್ನೇ ಉಚ್ಚಾರಣೆ ಮಾಡುತ್ತೇವೆ, ಬೇರೆ ನಾಮವಿಲ್ಲ ಅಂತ ಹೇಳುವ ಅನೇಕ ಮಾತುಗಳು ಕಾಣುತ್ತೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಒಳ್ಳೆಯ ನಾಮ ಕೆಟ್ಟ ನಾಮ ಅಂತ ಪ್ರಭೇದವಿಲ್ಲ. ಅದು ರಾಮನಾಮದ ಮಹಾತ್ಮ್ಯ ಬೋಧಕ ಹೊರತು. ಅದಕ್ಕೆ ಸ್ವಪ್ರಿಯ ಅಂತ ಸೇರಿಸಿದ ವ್ಯಾಖ್ಯಾನಕಾರರು. ನಿಮಗಿಷ್ಟವಾದ, ನಿಮಗೆ ಬೇಗ ತಲೆಗೆ ಬರುವ ಪರಮಾತ್ಮನ ನಾಮ ಹೇಳಿಕೊಳ್ಳಿ. ಯಾಕೆ ಅಂತ ಈ ಸ್ವಪ್ರಿಯ ಅಂತ ಸೇರಿಸುವುದರ ಹಿಂದೆ ಇನ್ನೊಂದು ಸಂಗತಿ ಉಂಟು. ಏನು ಅಂದರೆ, ಕೆಲವರಿಗೆ ನರಸಿಂಹ ಎಂಬ ಪರಮಾತ್ಮನ ನಾಮ ಹೇಳಿದರೆ ಭಯ ಆಗತ್ತೆ. ಯಾರಿಗೆ ಭಯ ಆಗುತ್ತೆ ಅಂದರೆ, ಯಾರು ಹಿರಣ್ಯಕಶಿಪುವಿನ ಶಿಷ್ಯರು ಅವ್ರಿಗೆ ಭಯ ಆಗುತ್ತೆ. ಯಾಕೆಂದರೆ ಪ್ರಹ್ಲಾದ ರಾಜರು ಚಿಕ್ಕ ವಯಸ್ಸಿನಲ್ಲಿ ಅವನ ತೊಡೆ ಮೇಲೆ ಕೂತಿದ್ದಾರೆ. ಆದ್ದರಿಂದ ಅದಕ್ಕೆ ಸ್ವಪ್ರಿಯ ಅಂತದ್ದು. ನಿಮಗೆ ಇಷ್ಟವಾದ ಸ್ವೋಚಿತವಾದ ನಾಮದ ಕೀರ್ತನೆಯನ್ನು ಆ ಮನುಜ ಆರಂಭ ಮಾಡ್ತಾನೆ. ಜಾತಾನುರಾಗ ಧೃತಚಿತ್ತ ಉಚ್ಚೈ. ಜಾತಾನುರಾಗ, ಅದರಲ್ಲಿ ಅವನಿಗೆ ಅನುರಾಗ ಉಂಟಾಗುತ್ತೆ. ನಾಮಸ್ಮರಣೆ ಬಿಡಲಿಕ್ಕೆ ಕಷ್ಟವಾಗುತ್ತೆ. ಊಟ, ತಿಂಡಿ ಮತ್ತು ಕಾಫಿ ಇದು ಹೇಗೆ ಈಗಿನ ಕಾಲದಲ್ಲಿ ಬಿಡಲು ಕಷ್ಟವೋ ಅದಕ್ಕಿಂತ ಜಾಸ್ತಿ ನಾಮಸ್ಮರಣೆಯನ್ನು ಬಿಡಲು ಕಷ್ಟವಾಗುವ ಸ್ಥಿತಿಗೆ ಅವನು ಪ್ರವೇಶ ಮಾಡ್ತಾನೆ. ಆವಾಗ ಧೃತಚಿತ್ತ ಉಚ್ಚೈ, ಮನಸ್ಸು ಕರಗುತ್ತಂತೆ. ಯಾಕಂದರೆ ಪ್ರಿಯವಾದ ವಸ್ತು ನಮ್ಮ ಸ್ಮೃತಿಪಟದಲ್ಲಿ ಬಂದಾಗ ಹೇಗೆ ಮನಸ್ಸು ಕರಗುತ್ತೋ ಆ ಛಲ ಮನಸ್ಸು ಕರಗುವ ಸ್ಥಿತಿಗೆ ತಲುಪಬೇಕು. ಪರಮಾತ್ಮನ ಗುಣಗಾನ ಕೇಳುವಾಗ ಹಸತಿ ಅಥೋ ರೋದಿತಿ ರೌತಿ ಗಾಯತಿ ಉನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ಆವಾಗ ಜೋರಾಗಿ ನಗ್ತಾನೆ, ಅಳ್ತಾನೆ. ಮೇಲ್ನೋಟಕ್ಕೆ ಹುಚ್ಚರು ಅಂತ ಕಾಣಿಸ್ತಾರೆ. ಅದು ಒಂದು ಅಂಶ ಸೇರಿಸಿಕೊಳ್ಳಿ ಅಂತಾರೆ. ಮೇಲ್ನೋಟಕ್ಕೆ ಹೊರಗಿನ ಹುಚ್ಚರಿಗೆ ಹುಚ್ಚರು ಅಂತ ಕಾಣ್ತಾರೆ. ನಾವೆಲ್ಲ ಹೊರಗಿನ ಹುಚ್ಚರು. ಈ ಮೇಲ್ನೋಟ ಉನ್ಮಾದವತ್ ಲೋಕಭಾಷ್ಯ, ಲೋಕದ ಪರಿವೇ ಇಲ್ಲ ಈ ಭಕ್ತನಿಗೆ. ಒಮ್ಮೆ ಜೋರಾಗಿ ಅಳುತ್ತಾನೆ. ಅಲ್ಲ, ಅಳೋದು ಭಕ್ತಿ ಅಂದರೆ ಆನಂದ. ಗಾಯನ ಮಾಡೋದು ಆನಂದದ ಸಂಕೇತ. ಹಾಗೆ ಕಣ್ಣೀರು ಕೂಡ ಒಂದು ಆನಂದದ ಅಭಿವ್ಯಕ್ತಿಯ ಮುಖ. ಆದ್ದರಿಂದ ಅಂತಹ ಉಚ್ಚಮಟ್ಟದ ಸ್ಥಿತಿಗೆ ಇಂತಹ ಭಕ್ತ ತಲುಪ್ತಾನೆ. ಆ ಸ್ಥಿತಿಗೆ ನಾವು ತಲುಪಬೇಕು. ಅದಕ್ಕೆ ಉಪಾಯ ಏನು ಅಂತ ಕವಿ ಋಷಿಗಳು ನಿರೂಪಣೆ ಮಾಡಿದ್ದೀವಿ. ಇದರ ಮೇಲೆ ನಮಗೊಂದು 2 ವಿಧವಾದ ಗೊಂದಲ ಮೂಡುತ್ತೆ. ನಟ ಇದ್ದಾನೆ, ನಟನೂ ಕೂಡ ಆಯಾಯ ಪ್ರಸಂಗಕ್ಕೆ ತಕ್ಕಂತೆ ಅಳುತ್ತಾನೆ, ಗಾಯನ ಮಾಡುತ್ತಾನೆ. ಹಾಗಾದ್ರೆ ನಟನೂ ಭಕ್ತನಾಗ್ತಾನ ಅಂತ ಮೊದಲ ಪ್ರಶ್ನೆ. ಮತ್ತು ಧ್ರುವಾದಿಗಳು ಈ ಥರ ಮಟ್ಟದಲ್ಲಿ ಇರಲಿಲ್ಲ. ಧ್ರುವಾದಿಗಳು ಎಲ್ಲ ಭಕ್ತರು ಯಾವ ಇಂತಹ ಲಕ್ಷಣ ಯಾರು ತೋರಿಸಿಕೊಂಡವರಲ್ಲ. ಮತ್ತು ಅವರು ಭಕ್ತರೇ ಅಲ್ಲವಾ ಅಂದರೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಈ ನಗು, ರೋದನ ಇವೆಲ್ಲ ಭಕ್ತನ ಲಕ್ಷಣಗಳು ಅಂದ ಮಾತ್ರಕ್ಕೆ ಯಾರಲ್ಲಿ ಈ ಲಕ್ಷಣ ಇಲ್ಲವೋ ಅವರು ಭಕ್ತರೇ ಅಲ್ಲ ಅಂತ ತೀರ್ಮಾನ ಮಾಡಬೇಡಿ. 2 ತರಹದ ಭಕ್ತರಿದ್ದಾರೆ. ಒಂದು ಆಂತರ ಭಕ್ತರು, ಇನ್ನೊಂದು ಬಾಹ್ಯ ಭಕ್ತರು. ಕೆಲವರು ಒಳಗಡೆಯಿಂದ ಭಕ್ತಿ ಮಾಡ್ತಾ ಇರ್ತಾರೆ, ಹೊರಗಡೆ ಯಾವ ಲಕ್ಷಣವೂ ಗೋಚರವಾಗಲ್ಲ. ಕೆಲವರು ಹೊರಗಡೆ ಭಕ್ತಿಯ ಲಕ್ಷಣವನ್ನು ಪ್ರಕಟಣೆ ಮಾಡ್ತಾರೆ. ಕೆಲವರು 2 ಹಂತಕ್ಕೂ ಇರುತ್ತಾರೆ. ಕೆಲವೊಮ್ಮೆ ಪ್ರಕಟಣೆ ಮಾಡ್ತಾರೆ, ಕೆಲವೊಮ್ಮೆ ಪ್ರಕಟಣೆ ಮಾಡಲ್ಲ. ಅದರಿಂದಾಗಿ ಹಾಗಾದರೆ ಭಕ್ತ ಅಂತ ತೀರ್ಮಾನ ಹೇಗೆ ಮಾಡಬೇಕು ಅಂದರೆ, ಬಾಹ್ಯ ಭಕ್ತ ಮತ್ತು ಆಂತರ ಭಕ್ತರ ಒಂದು ಅನುಗತವಾದ ಒಂದು ಅಂಶ ಆಚಾರ್ಯ ಹೇಳ್ತಾರೆ. ಪರಮಾತ್ಮನ ಕಥೆ ಕೇಳಿದಾಗ ಮುಖದಲ್ಲಿ ಒಂದು ತರಹ ಪ್ರಸನ್ನತೆ ಉಂಟಾಯಿತು ಅಂದರೆ, ಮತ್ತು
ಎಂತಹ ಆಪತ್ತು ಬಂದರೂ ಹರಿಭಜನೆಯನ್ನು ನಿರಂತರವಾಗಿ ಬಿಟ್ಟಿಲ್ಲ ಅಂದರೆ ಇವನು ಭಕ್ತ ಅಂತ ಸಾಧಾರಣವಾಗಿ ತೀರ್ಮಾನ ಮಾಡಿ ಅಂತ ಎಷ್ಟು ಭಕ್ತರು ಅಂದರೆ ಯಾರು ಅಂತ ಕವಿ ಋಷಿಗಳು ನಿರೂಪಣೆ ಮಾಡಿದ್ದಾರೆ. ನಾವು ಈ ಸ್ಥಿತಿಯನ್ನು ಎಲ್ಲಿ ನೋಡಬಹುದು ಅಂದರೆ ಆಚಾರ್ಯರು ಕಾಣ್ತೇವೆ. ಆಚಾರ್ಯರು ಅಸುರೆಯವರಾಗಿದ್ದಾಗ, ಚಿಕ್ಕ ಮಗುವಾಗಿದ್ದಾಗಲೇ ಎಲ್ಲ ವಸ್ತುವಿಗೂ ನಮಸ್ಕಾರ ಮಾಡ್ತಾ ಇದ್ದವರು. ಅವರ ತಂದೆ ಕೇಳುತ್ತಾರೆ, ಯಾಕೆ ನಮಸ್ಕಾರ ಮಾಡ್ತೀನಿ? ಇದು ನನ್ನ ಸ್ವತ್ತು, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತಂದರೆ, ನನ್ನ ವಸ್ತು ಅಂದರೆ ಪರಮಾತ್ಮ, ಎಲ್ಲೆಡೆ ಪರಮಾತ್ಮನನ್ನು ಕಂಡು ನಮಸ್ಕಾರ ಮಾಡ್ತಾ ಇದ್ದವರು ಈ ಸ್ಥಿತಿಗೆ ನಿವಿರಾಜ, ನೀನು ಈ ಸ್ಥಿತಿಗೆ ನೀನು ಮುಟ್ಟಬೇಕು ಅಂತಿಷ್ಟು ನಿರೂಪಣೆ ಮಾಡಿ, ಸರಿ ಅಂದರೆ ಒಟ್ಟಾರೆ ಯಾಕೆ ಅಂತ ಈ ನಮಸ್ಕಾರಕ್ಕೆ ಮಹತ್ವ ಏನು ಅಂದರೆ, ಈ ತಲೆ ಮಡಿದು ನಮನ ಮಾಡುವ ನಮ್ರತೆ ಬಂದಾಗ ಅಹಂಕಾರವನ್ನು ಪರಮಾತ್ಮ ಅಹಂಕಾರದಿಂದ ನಿವೃತ್ತ ಆಗ್ತಾನೆ. ಅದರಿಂದಾಗಿ ಇಷ್ಟು ಹೇಳಿ ಇನ್ನೊಂದು ಅತಿ ಕ್ಲಿಷ್ಟವಾದ ಒಂದು ಪ್ರಮೇಯವನ್ನು ಋಷಿಗಳು ನಿರೂಪಣೆ ಮಾಡ್ತಾ ಇದ್ದಾರೆ. ಖಂ ವಾಯುಮಗ್ನಿಂ ಸಲಿಲಂ ಮಹೀಂ ಚ ಜ್ಯೋತಿಂಷಿ ಸತ್ವಾದಿ ದಿಶೋ ದ್ರುಮಾದೀಂ ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಒಂದು ಮನಸ್ಸಿನಲ್ಲಿ ಪರಮಾತ್ಮ ತುಂಬಿದಾಗ ಎಲ್ಲೆಡೆ ಪರಮಾತ್ಮನ ದರ್ಶನವೇ ಆಗುತ್ತೆ. ನಾವು ಇದಕ್ಕೊಂದು ದೃಷ್ಟಾಂತ ನೋಡ್ಬೋದು. ರಾವಣನಿಗೆ ಮನಸ್ಸಿನಲ್ಲಿ ದ್ವೇಷ ತುಂಬಿಕೊಂಡಿತ್ತು. ಪ್ರೀತಿ ಮತ್ತು ದ್ವೇಷ ಎರಡರಿಂದ ಯಾವ ವಸ್ತು ತುಂಬಿಕೊಳ್ಳುತ್ತೋ ಅದು ಬೇಗ ಬಿಟ್ಟು ಹೋಗಲ್ಲ, ಎಲ್ಲೆಡೆ ಆ ವಸ್ತುವೇ ಕಾಣುತ್ತೆ. ರಾಮಾಯಣ ಒಂದು ಕಡೆ ಬರುತ್ತೆ. ರಾಮ ಅವನ ದ್ವೇಷ ರಾವಣನಲ್ಲಿ ತುಂಬಿಕೊಂಡಿತ್ತು. ಆದ್ದರಿಂದ ಯಾವ ವಸ್ತುವನ್ನು ನೋಡಿದರೂ ಕೂಡ ರಾವಣನಿಗೆ ಇದು ರಾಮನೇ ಎನ್ನುವ ಭ್ರಮೆ ಬರ್ತಾ ಇತ್ತು. ರಾಮ ಪುರಸ್ತಾತ್ ಪರತೋಪಿ ರಾಮೋ ರಾಮ ಪರಂ ದಿಕ್ಷು ವಿದಿಕ್ಷು ರಾಮ. ದುರ್ಯೋಧನ ವ್ಯಾಸರು ಹೇಳ್ತಾರೆ, ಯುದ್ಧ ಕಾಲದಲ್ಲಿ ದುರ್ಯೋಧನನಿಗೆ ಪಾಂಡವರದು 7 ಅಕ್ಷೋಹಿಣಿ, ತನ್ನದು 11 ಅಕ್ಷೋಹಿಣಿ ಅಂತ ದೃಢ ವಿಶ್ವಾಸ ಇತ್ತು. ಯಾವಾಗ ಯುದ್ಧ ಕಾಲದಲ್ಲಿ ಭೀಮಾರ್ಜುನರನ್ನು ನೋಡಿದ್ದಾನೋ ತನ್ನ 11 ಅಕ್ಷೋಹಿಣಿ ಸೈನ್ಯದಲ್ಲೂ ಪ್ರತಿ ವ್ಯಕ್ತಿಗಳಲ್ಲೂ ಕೂಡ ಭೀಮಾರ್ಜುನರೇ ಕಂಡಿದ್ದಾರೆ ದುರ್ಯೋಧನರಿಗೆ. ಹಾಗಾಗಿ ಭಕ್ತಿಯಿಂದ ತನ್ಮಯತೆ ಬಂದಾಗ ಈ ತರಹ ಸ್ಥಿತಿ ತಲುಪ್ತಾರೆ ಜ್ಞಾನಿಗಳು. ಯಾವ ಸ್ಥಿತಿ ಅಂದರೆ ಖಂ ವಾಯು ಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಶ್ಚ ಸತ್ವಾನಿ ದಿಶೋ ದ್ರುಮಾದಿ. 2-3 ಹಂತ ಇದೆ. ನಾವು ಈ ಶ್ಲೋಕ ನೋಡುವಾಗ 2-3 ಹಂತಗಳಲ್ಲಿ ಈ ಶ್ಲೋಕಕ್ಕೆ ಪ್ರವೇಶ ಮಾಡಬೇಕು. ಮೊದಲು ಸಾಮಾನ್ಯವಾಗಿ ಅರ್ಥ ನೋಡುವಾಗ ಒಂದು ಆಕಾಶ, ವಾಯು, ಪಂಚಭೂತ ಮತ್ತು ಎಲ್ಲ ಸೂರ್ಯಾದಿ ಜ್ಯೋತಿಗಳು, ಎಲ್ಲ ಪ್ರಾಣಿಗಳು, ಎಲ್ಲ ದಿಕ್ಕುಗಳು, ಎಲ್ಲ ಕಡೆ ಸರಿತ್ ಸಮುದ್ರಾಂಶ್ಚ ಎಲ್ಲ ನದಿ ಸಮುದ್ರ, ಇಲ್ಲೆಲ್ಲ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಇಲ್ಲಿರುವ ಪರಮಾತ್ಮನಿಗೆ ಇಲ್ಲೆಲ್ಲ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಭಾವಿಸಿ ಜ್ಞಾನಿಗಳು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ ಅಂತ. ಇದರಿಂದ ಅಹಂಕಾರ ನಿವೃತ್ತವಾಗತ್ತೆ ಅಂತ ಇದು ಪ್ರಾಥಮಿಕ ಹಂತದ ಅರ್ಥ. ಇನ್ನೊಂದು ಚಿಂತನೆ, ಎರಡನೇ ವಿಧವಾಗಿ ಒಂದು ಚಿಂತನೆ ಉಂಟು ಈ ಶ್ಲೋಕಕ್ಕೆ ಆಧ್ಯಾತ್ಮಿಕವಾಗಿ. ಖಂ ಅಂತ. ಖಂ ಅಂದರೆ ಆಕಾಶ. ಆಕಾಶ ಅಂದರೆ ಏನು? ಪರಮಾತ್ಮನೇ ಆಕಾಶ ಅಂತ. ಅಂದರೆ ಖಂ ಅಂದರೆ ಆಕಾಶ. ಅಭಿಪ್ರಾಯ ಆಕಾಶಕ್ಕೆ ಅಭಿಮಾನಿಯಾದ ಗಣಪತಿಯನ್ನು ಸ್ವೀಕಾರ ಮಾಡಬೇಕು. ಹಾಗಾದರೆ ಬರೀ ಆಕಾಶದಲ್ಲಿ ಸಾತ್ವಿಕರು ಪರಮಾತ್ಮನನ್ನು ಕಾಣಲ್ಲ, ಗಣಪತ್ಯಂತರ್ಗತನಾಗಿಯೂ ಕೂಡ ಪರಮಾತ್ಮನನ್ನು ಕಾಣಬೇಕು ಎಂಬ ಇನ್ನೊಂದು ತೆರನಾಗಿ ಅರ್ಥ ಉಂಟು. ಹಾಗಾಗಿ ಆಕಾಶಕ್ಕೆ ವಿಷ್ಣು ಪದ ಅಂತ ಹೆಸರು ಬಂದಿತ್ತು. ಹಾಗಾಗಿ ಆಕಾಶ ಮುಖ್ಯ ಪ್ರತೀಕ. ಇನ್ನೊಂದು ಸ್ವಾರಸ್ಯ ಇದೆ. ನಮಗೆ ತೋರುವ ಆಕಾಶ, ಸಾತ್ವಿಕರಿಗೆ ತೋರುವ ಆಕಾಶ ಒಂದು ವಿಧವಾದ ವ್ಯತ್ಯಾಸ ಉಂಟಲ್ಲಿ. ನಮ್ಮ ಲೆಕ್ಕದಲ್ಲಿ ಆಕಾಶ ಅಂದರೆ ಒಂದು ಸಾಲಿಡ್ ಆದ ವಸ್ತುವಿನ ಶೂನ್ಯತೆಯೇ ಆಕಾಶ, ಅರ್ಥಾತ್ ಅವಕಾಶವೇ ಆಕಾಶ. ಅವರಿಗಾಗುವಾಗ ಪರಮಾತ್ಮ ಎಲ್ಲಿರ್ತಾನೋ ಅದೇ ಆಕಾಶ. ಈ ಮಟ್ಟಕ್ಕೆ ವಿಧವಾದ ವ್ಯತ್ಯಾಸ ಉಂಟು ಈ ಚಿಂತನೆಯಲ್ಲಿ. ಮತ್ತು ಎರಡನೇದು ವಾಯು. ವಾಯುವಿನಲ್ಲೂ ಕೂಡ ಪರಮಾತ್ಮನನ್ನು ಕಾಣಬೇಕು. ಯಾಕೆ ಇದನ್ನೇ ಮೊದಲು ಹೇಳಿದ್ದು ಅಂದರೆ, ಆಕಾಶ ಮತ್ತು ವಾಯುಗಳಲ್ಲಿ ಮುಖ್ಯವಾಗಿ ಪರಮಾತ್ಮನನ್ನು ಕಾಣಬೇಕು ಅನ್ನೋ ಉದ್ದೇಶದಲ್ಲಿ ಈ ಎರಡನ್ನು ಮೊದಲು ಹೇಳಿದ್ದು.
ಮತ್ತು ಇನ್ನೊಂದು ಹೃದಯ ಸೇರಿಸಿಕೊಳ್ಳಿ ಅಂತಾರೆ. ಹೃದಯ ಖಂ ವಾಯುಂ ಅಂತ. ಕೇವಲ ಹೊರಗಿನ ಆಕಾಶದಲ್ಲಿ ಮಾತ್ರ ಪರಮಾತ್ಮನನ್ನು ಕಾಣೋದಲ್ಲ, ನಮ್ಮ ಹೃದಯಾಕಾಶದಲ್ಲೂ ಪರಮಾತ್ಮನನ್ನು ಕಾಣಬೇಕು. ಹೇಗೆ ಅಂದರೆ ವಾಯುಂ ಹೃದಯ ವಾಯುಂ ತದಂತರ್ಗತಂ ಖಂ ವಾಕ್ಯಶೇಷ ಮಾಡಿಕೊಳ್ಳಬೇಕು. ಹಾಗಾದರೆ ನಮ್ಮ ಹೃದಯಾಕಾಶದ ಒಳಗಿರುವ ಯಾವ ಪ್ರಾಣವಾಯು ಅರ್ಥಾತ್ ಪ್ರಾಣದೇವರ ಸನ್ನಿಧಾನ ಉಂಟು ಅವರಂತರ್ಯಾಮಿಯಾದ ಪರಮಾತ್ಮನನ್ನು ಕಾಣಬೇಕು ಅಂತ ಇನ್ನೊಂದು ಅರ್ಥವನ್ನು ಕೂಡ ಈ ರೀತಿಯಾಗಿ ಗೂಢವಾದ ಅರ್ಥ ಈ ಭಾಗಕ್ಕಿದೆ. ಇಷ್ಟು ಹೇಳಿ ಅಗ್ನಿಂ ಅಂತ ಹೇಳ್ತಾರೆ. ಸಾಮಾನ್ಯ ಶಾಸ್ತ್ರ ಹೇಳುವಾಗ ಪರಮಾತ್ಮನ ಪ್ರತೀಕಗಳನ್ನು ಹೇಳುವಾಗ ಭೂಸ್ಥಾನ ಅಂತರಿಕ್ಷ ಸ್ಥಾನ ಅಂತ ಹೇಳ್ತಾರೆ. ಭೂಸ್ಥಾನದ ಪ್ರತೀಕದಲ್ಲಿ ಅಗ್ನಿ ತುಂಬ ಮುಖ್ಯ. ಅಗ್ನಿಮುಖದಲ್ಲಿ ನಾವು ಪರಮಾತ್ಮನ ರೂಪವನ್ನು ಆರಾಧನೆ ಮಾಡಬೇಕು ಮುಖ್ಯವಾಗಿ. ಯಾಕೆ ಅಂದರೆ ಪರಮಾತ್ಮನ ರೂಪದ ಚಿತ್ರಣ ಹಿಂದಿನ ಎರಡು ಪ್ರತೀಕದಲ್ಲಿ ಬರೋದಿಲ್ಲ. ಆಕಾಶ ಮತ್ತು ವಾಯುವಿನ ಪ್ರತೀಕದಲ್ಲಿ ಸರ್ವಗತನಾದ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗಾದರೆ ರೂಪ ಇರುವ ಪರಮಾತ್ಮನ ಚಿಂತನೆ ಬರುವ ಪ್ರತೀಕ ಅಂದರೆ ಅದು ಅಗ್ನಿಯ ಪ್ರತೀಕ. ಆದ್ದರಿಂದ ಹೆಚ್ಚು ನಮಗೆ ಹತ್ತಿರವಾದ ಉಪಾಸನೆ ಅಂದರೆ ಈ ಅಗ್ನಿ ಮುಖದಲ್ಲಿ ಮಾಡೋ ಉಪಾಸನೆ. ಇದು ನಮಗೋಸ್ಕರ ಹೇಳಿದ್ದು. ಇನ್ನೊಂದು, ನಾವು ಪ್ರತಿಮೆಯಲ್ಲಿ ಮಣ್ಣಿನಲ್ಲಿ ಮೃತ್ತಿಂದ ಮಾಡಿದ ಪ್ರತಿಮೆಯಲ್ಲಿ ಉಪಾಸನೆ ಮಾಡ್ತೇವೆ. ಆದರೆ ಇದು ಅಷ್ಟು ಉತ್ತಮವಲ್ಲ. ಇದಕ್ಕಿಂತ ಅಗ್ನಿಯಲ್ಲಿ ಮಾಡೋ ಉಪಾಸನೆ ಉತ್ತಮ ಅಂತ ಒಂದು ಅಂಶ ಸೇರಿಸಿಕೊಳ್ಳಬೇಕು ಅಂತಾರೆ. ಯಾಕೆ ಅಂದರೆ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ. ಪರಮಾತ್ಮ ಅಂದರೆ ತಾನು ಸ್ವಯಂ ಪವಿತ್ರನಾಗಿ ಎಲ್ಲರಿಗೂ ಪಾವಿತ್ರ್ಯವನ್ನು ತಂದು ಕೊಡ್ತಾನೆ. ಈ ಚಿಂತನೆ ನಮಗೆ ಬರಬೇಕು. ಯಾವ ಪ್ರತೀಕದಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಿದಾಗ ಈ ವಿಧವಾದ ಚಿಂತನೆ ಬಲು ಬೇಗ ಬರುತ್ತೋ ಆ ಪ್ರತೀಕದಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಿ ಅನ್ನುತ್ತೆ ಶಾಸ್ತ್ರ. ಈಗ ಮಣ್ಣಿನಲ್ಲಿ ನಾವು ಮಣ್ಣಿನ ಪ್ರತಿಮೆಯಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಿದಾಗ ಈ ಚಿಂತನೆ ಕಷ್ಟ. ಯಾಕೆ ಅಂದರೆ ಮಣ್ಣು ಬಹಳ ಸ್ಥೂಲ. ಮಣ್ಣನ್ನು ಮುಟ್ಟಿದರೆ ಎಲ್ಲರೂ ಕೂಡ ಕೈ ತೊಳೆದುಕೊಳ್ತಾರೆ. ಹಾಗಾದರೆ ಮಣ್ಣನ್ನು ಮುಟ್ಟಿ ಎಲ್ಲರೂ ಕೈ ತೊಳೆದುಕೊಳ್ತಾರೆ. ಆದ್ದರಿಂದ ಸ್ವಯಂ ಪವಿತ್ರವೇ ಅದ ಒಂದು ಸ್ವಲ್ಪ ನಮಗೆ ಚೂರು ಹೆಚ್ಚು ಅದು ಇಷ್ಟಪಡೋಲ್ಲ ನಾವು. ಹಾಗಾಗಿ ಸ್ವಯಂ ಪವಿತ್ರವಾದ ಅರ್ಥಾತ್ ಎಲ್ಲರಿಗೂ ಅಪೇಕ್ಷಣೀಯವಾದ ಒಂದು ಪ್ರತೀಕ ಅಂದರೆ ಮಣ್ಣಾಗಲ್ಲ. ಹಾಗಾಗಿ ಮಣ್ಣಿಗಿಂತ ಒಂದು ಸ್ವಲ್ಪ ನೀರಿನಲ್ಲಿ ಪರಮಾತ್ಮನ ಉಪಾಸನೆ ಮಾಡಬಹುದು. ಯಾಕೆ ಅಂದರೆ ಮಣ್ಣನ್ನು ನಾವು ಹೇಗೆ ತೊಳೆದುಕೊಳ್ತೇವೆ, ನೀರಿನಿಂದ ಶುದ್ಧ ಮಾಡ್ತೇವೆ. ಆದ್ದರಿಂದ ಅಪೇಕ್ಷಣೀಯವಾದ ಶುದ್ಧವಾದ ವಸ್ತು ನೀರು ಅಂತ ಭಾವಿಸ್ತೇವೆ. ಆದರೆ ಮತ್ತು ಆ ಮಣ್ಣನ್ನು ನೀರಿನಲ್ಲಿ ಮಿಶ್ರ ಮಾಡಿದಾಗ ನೀರಿನ ಕಥೆಯೋ ಮಣ್ಣಿನ ಕಥೆ ಹಾಗೆ ಆಗುತ್ತೆ. ಹಾಗಾಗಿ ಭೂಸ್ಥಾನಗಳಲ್ಲಾಗುವಾಗ ಮುಖ್ಯವಾದ ಪ್ರತೀಕ, ಸ್ವಲ್ಪ ಉತ್ತಮವಾದ ಪ್ರತೀಕ ಅಂದರೆ ಅಗ್ನಿಯೇ. ಯಾಕೆಂದರೆ ತಾನು ಕೊಳೆಯನ್ನು ಕಳೆಯುವ ಶಕ್ತಿ ಅಗ್ನಿಯಲ್ಲಿರೋದರಿಂದ ಸ್ವಯಂ ತಾನು ಪವಿತ್ರವಾಗಿದ್ದು ಅದಕ್ಕೆ ಅಪವಿತ್ರವಾದ ವಸ್ತುವಿಗೆ ಅಗ್ನಿಸ್ಪರ್ಶವಾದಾಗ ಪವಿತ್ರ ಅಂತಾರೆ. ಯಾಕೆ ಅಂದರೆ ಆ ಕಾರಣದಿಂದಲೂ ಕೂಡ ತಾನು ಸ್ವಯಂ ಪವಿತ್ರವಾಗಿದ್ದು ಅಪವಿತ್ರವಾದ ವಸ್ತುವಿಗೆ ಪಾವಿತ್ರ್ಯತೆಯನ್ನು ತಂದು ಕೊಡುವ ಏನು ಪರಮಾತ್ಮನ ಕಲ್ಪನೆ ಇರುತ್ತೆ, ಈ ಕಲ್ಪನೆಯ ಪಡಿಯಚ್ಚು ಮೂಡೋದು ಅಗ್ನಿಯ ಪ್ರತೀಕದಲ್ಲಿ. ಹಾಗಾಗಿ ಖಂ ವಾಯುಂ ಅಂತ ಹೇಳಿ ಭೂಸ್ಥಾನದಲ್ಲಿ ಮಣ್ಣು ನೀರಿಗಿನ್ನ ಮೊದಲೇ ಅಗ್ನಿ ಎಂಬ ಪ್ರತೀಕದಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅಭಿಪ್ರಾಯ ಪ್ರತಿಮೆಯಲ್ಲಿ ಪೂಜೆ ಮಾಡಿ, ಪ್ರತೀಕಾಲಂಬನಿಗೆ ಪ್ರತಿಮೆಯೇ ವಿಹಿತ. ವಿಶೇಷವಾಗಿ ಅಗ್ನಿಮುಖದಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಇದರ ಅಭಿಪ್ರಾಯ. ಮತ್ತು ಇನ್ನೊಂದು ಕಾರಣ ನೋಡಬಹುದು. ನಾವು ಪರಮಾತ್ಮನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇವೆ. ಪ್ರತಿಮೆ ಎಂಬ ಪ್ರತೀಕದಲ್ಲಿ ನಾವು ಪರಮಾತ್ಮನಿಗೆ ನೈವೇದ್ಯ ಅರ್ಪಣೆ ಮಾಡುವಾಗ ಪರಮಾತ್ಮನೇ ನೇರವಾಗಿ ಬಂದು ನೈವೇದ್ಯ ಸ್ವೀಕರಿಸ್ತಾನೆ ಎಂಬ ಕಲ್ಪನೆ ಮೂಡಲ್ಲ. ಅದೇ ಅಗ್ನಿಯಲ್ಲಿ ಹಾಗಲ್ಲ. ಅಗ್ನಿ ಎಲ್ಲವನ್ನು ತಿನ್ನುತ್ತೆ. ಆದ್ದರಿಂದ ಅಗ್ನಿಯಲ್ಲಿ ಏನೇ ಹಾಕಿದ್ರೂ ಅದು ಹುತವಾಗುತ್ತೆ. ಆದ್ದರಿಂದ ನಾವು ನೈವೇದ್ಯ ಮಾಡುವಾಗ ಪರಮಾತ್ಮ ನಿಂತು ಸ್ವೀಕಾರ ಮಾಡ್ತಾನೆ ಎಂಬ ಚಿಂತನೆಗೂ ಕೂಡ ಹೆಚ್ಚು ಅನುಕೂಲ ಅಗ್ನಿ. ಹಾಗಾಗಿ ಅಗ್ನಿಮುಖದಲ್ಲಿ ಅಗ್ನಿ ಪ್ರತೀಕದಲ್ಲಿ ಪರಮಾತ್ಮನನ್ನು ಹೆಚ್ಚು ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿತ್ತು. ಈ ಕ್ರಮವನ್ನು ಇಟ್ಟುಕೊಂಡು ನಾವು ಕಾಣ್ತೇವೆ. ಉಡುಪಿಯಲ್ಲಿ ಕೃಷ್ಣನ ಮಹಾಪೂಜೆ ಆಗುವಾಗ 3 ಪ್ರತೀಕದಲ್ಲಿ ಪರಮಾತ್ಮನ ಆರಾಧನೆ ಆಗುತ್ತೆ. ಒಂದು, ಎಲ್ಲ ಗೃಹಸ್ಥರು ಯಾಗ ಮಾಡ್ತಾ ಇರ್ತಾರೆ. ಒಂದು ಬ್ರಾಹ್ಮಣ ಪ್ರತೀಕದಲ್ಲಿ, ಇನ್ನೊಂದು ಕೃಷ್ಣನಿಗೆ
ಈ 3 ಹಂತಕ್ಕೆ ಸಮಕಾಲದಲ್ಲಿ ಆರಾಧನೆ ಆಗುತ್ತೆ. ಆದ್ದರಿಂದಲೇ ಇದು ವೇದವ್ಯಾಸರಿಗೆ ಆಚಾರ್ಯರಿಗೆ ಸಮ್ಮತವಾದ ಆರಾಧನೆ. ಎಲ್ಲ ಜ್ಞಾನಿ ಏನು ಮಾಡಬೇಕು ಅಂದರೆ ಅಗ್ನಿಯಲ್ಲಿ ಪರಮಾತ್ಮನನ್ನು ಕಾಣಬೇಕು. ಇನ್ನೊಂದು ಸಲಿಲಂ, 4ನೇದು ನೀರು. ನೀರು ಅಂದರೆ ಮನುಷ್ಯನಿಗೆ ಬದುಕಲಿಕ್ಕೆ ಅತ್ಯಂತ ಅಪೇಕ್ಷಣೀಯ ವಸ್ತು, ಜೀವನ ಅಂತ ಕರೀತಾರೆ ಇದನ್ನು. ಅನ್ನವಿಲ್ಲದೆ ಬದುಕಬಹುದು, ಆದರೆ ನೀರು ಇಲ್ಲದೆ ಹೋದರೆ ಪ್ರಾಣಸಿದ್ಧಿ ಕೊಂದುತ್ತೆ. ಆದ್ದರಿಂದ ಪರಮಾತ್ಮನೇ ಇಲ್ಲಿ ಅಸಾಧಾರಣ ಶಕ್ತಿಯಾಗಿರ್ತಾನೆ. ಯಾಕೆಂದರೆ ಸಯೇವ ದೇವರೂಪೇಣ ಗಂಗಾಂಭೋ ನಾತ್ರ ಸಂಶಯ ಅಂತಾರೆ. ಗಂಗೆಯಲ್ಲಿ ಸ್ವಯಂ ಪರಮಾತ್ಮನೇ ಇದ್ದಾನೆ ಅಂತ ಹೇಳುವಾಗ ಸಗೇವ ದ್ರವರೂಪೇಣ ಅಂತಾರೆ. ಹಾಗಾಗಿ ಮತ್ತು ವೇದಮಂತ್ರವು ಹೇಳೋದು ಆಪೋಹಿಷ್ಠ ಮಾಯೋ ಭುವಸ್ಥಾನ ಊರ್ಜೆ ದಧಾತನ. ಜಲಾಭಿಮಾನಿ ದೇವತೆಗಳು ನೀವು ಆನಂದದ ಸೆಲೆ ಅಂತಾರೆ. ಹಾಗಾಗಿ ವಿಶೇಷವಾಗಿ ನೀರಿನಲ್ಲಿ ಪರಮಾತ್ಮನನ್ನು ಉಪಾಸನೆ. ಇವೆಲ್ಲ ನಮಗಲ್ಲ, ಸಾತ್ವಿಕೋತ್ತಮನ ಉಪಾಸನೆ ನಮಗೆ. ನಾವು ಇದನ್ನು ಕೇಳಿ ತಿಳಿದುಕೊಳ್ಳಬೇಕು. ಮುಂದಾದರೂ ಆ ಮಟ್ಟಕ್ಕೆ ಹೋಗುವ ಅರ್ಹತೆ ಬರುತ್ತೆ ಅನ್ನೋ ಕಾರಣದಿಂದ ಇಂತಹ ಪ್ರಸಂಗವನ್ನು ವೇದವ್ಯಾಸರು ಇಲ್ಲೆಲ್ಲ ನಿರೂಪಣೆ ಮಾಡಿದ್ದಾರೆ ಅಂತಿಷ್ಟು ಹೇಳಿ ಮುಂದೆ ಬಹಿಂಚ, ಭೂಮಿ ಎಂಬ ಪ್ರತೀಕ. ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ವಾತಾವರಣದಲ್ಲಿ ಪರಮಾಣು ರೂಪದಿಂದಿತ್ತು. ಸೃಷ್ಟಿಕಾಲದಲ್ಲಿ ಅದಕ್ಕೊಂದು ಆಕಾರ ಜೋಡಿಸಿದಾಗ ದೊಡ್ಡ ಬ್ರಹ್ಮಾಂಡವಾಯಿತು. ಈ ಧಾರಕ ಶಕ್ತಿ ಕೊಟ್ಟವನು ಪರಮಾತ್ಮ ಅಂತ ಪ್ರತಿಯೊಂದು ವಸ್ತುವಿನ ಕಲ್ಪನಾತೀತ ಶಕ್ತಿಯಾಗಿ ಪರಮಾತ್ಮನೇ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು ಅಷ್ಟು ಹೇಳಿ ಇದಾದ ಮೇಲೆ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಾಂಶ ಹರೇ ಶರೀರಂ. ಎಲ್ಲ ಆಕಾಶದಲ್ಲಿ ಕಂತಿರೋದು ನೋಡುವಾಗ ಸೂರ್ಯ ದೊಡ್ಡ ವಿಸ್ಮಯ. ಇನ್ನು ಯಾಕೆ ಅಂದರೆ ನೀರು ತಾನೇ ಹೀರಿ ಮಳೆ ಕೊಡ್ತಾನಲ್ವ, ತಾನೇ ಹೀರಿದ ನೀರನ್ನು ಸರಿಯಾಗಿ ಕೊಡ್ತಾನೆ. ನಾವು ಏನನ್ನು ಸ್ವೀಕಾರ ಮಾಡ್ತೇವೋ ಸರಿಯಾಗಿ ಕೊಡುವ ಸಂಪ್ರದಾಯವೇ ನಮ್ಮಲ್ಲಿಲ್ಲ. ಸೂರ್ಯ ಹಾಗಲ್ಲ, ಎಷ್ಟು ನೀರು ಹೀರಿದರೂ ಮರುಕ್ಷಣದಲ್ಲೇ ಸರಿಯಾಗಿ ಕೊಡ್ತಾನಲ್ವ. ಈ ಶಕ್ತಿ ಬಂದದ್ದು ಯಾರಿಂದ ಚಿಂತನೆ ಮಾಡಬೇಕು. ಮತ್ತು ನಕ್ಷತ್ರ ಲೋಕಗಳಲ್ಲಿರುವ ನಕ್ಷತ್ರಗಳ ಪ್ರಕಾಶ, 84 ಲಕ್ಷ ಜೀವರು, ಮನುಷ್ಯರಲ್ಲೂ ಒಬ್ಬರ ಹಾಗೊಬ್ಬರಿಲ್ಲ. ಮತ್ತು ಎರೆಹುಳ, ಗುಲಾಬಿ ಎಲ್ಲ ಅನೇಕ ಪುಷ್ಪಗಳಿಗೆ ರೂಪ ಬಂದದ್ದು ಹೇಗೆ ಅಂತ ಎಲ್ಲ. ಮತ್ತಲ್ಲೂ ದಿಶಾ ಅಂತಾರೆ, 1-2 ತರಹ ಪ್ರಾಣಿಗಳಲ್ಲೂ ಜ್ಞಾನ ಕೊಡೋರು ಕೆಲವರು ಮಾನವರು. ಇನ್ನು ಸ್ವಯಂ ಒಳಗಿನಿಂದ ಜ್ಞಾನ ಉಂಟು, ಆದರೆ ಹೇಳಲಿಕ್ಕೆ ಸಾಧ್ಯವಾಗದೆ ಕಷ್ಟಪಡುವ ಮರಗಳು, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಪರಮಾತ್ಮನನ್ನು ಕಾಣಬೇಕು. ಇದರ ಮಹತ್ವ ಏನು ಅಂದರೆ ನಾವು ಕೇಳ್ತೇವೆ, ಎಲ್ಲ ಋಷಿಮುನಿಗಳ ಆಶ್ರಮದ ವರ್ಣನೆ ಮಾಡುವಾಗ ಎಲ್ಲವೂ ಸ್ನೇಹಿತರಾಗಿದ್ದವು ಅಂತ. ಹುಲಿ ಮತ್ತು ಎಲ್ಲ ಪರಸ್ಪರ ವಿರುದ್ಧವಾಗಿ ಇರುವ ಪ್ರಾಣಿಗಳ, ಹುಳಿ ಜಿಂಕೆ ಎಲ್ಲ ಇರ್ತವೆ ಅಂತೆಲ್ಲ ಕೇಳ್ತೇವೆ. ಇದು ಅಲ್ಲಿ ಪರಮಾತ್ಮನನ್ನು ಕಂಡ ಫಲ. ಇನ್ನೊಂದು ಥರನಾಗಿ ವಿಚಾರ ಮಾಡ್ಬೋದು ನಾವು. ಒಂದು ಹುಲಿ ನಮ್ಮ ಮೇಲೆ ಹಾರುತ್ತೆ, ಮನುಜನನ್ನು ಕಂಡ ತಕ್ಷಣ ಹುಲಿ ಅವನನ್ನು ತಿನ್ನಬೇಕು ಅಂತ ಬಯಸುತ್ತೆ. ಇದರ ಹಿಂದಿನ ಭಾವನೆ ಏನು ಅಂದರೆ ದ್ವೇಷ ಅಂತೂ ಅಲ್ಲವೇ ಅಲ್ಲ, ಹೊರತು ಭಯ. ನಮಗದರ ಮೇಲೆ ಭಯ, ಅದಕ್ಕೆ ನಮ್ಮ ಮೇಲೆ ಭಯ. ದ್ವೇಷ ಮಾಡುವ ಏಕೈಕ ಪ್ರಾಣಿ ಮನುಷ್ಯ ಮಾತ್ರ. ಪ್ರಾಣಿಗಳಿಗೆ ದ್ವೇಷ ಗೊತ್ತಿಲ್ಲ. ಆದರೆ ಋಷಿಮುನಿಗಳು ಆಯಾಯ ಪ್ರಾಣಿಗಳ ಒಳಗಿರುವ ಪರಮಾತ್ಮನನ್ನು ಪ್ರೀತಿಸ್ತಾರೆ. ಆದ್ದರಿಂದ ಆ ಭಕ್ತಿಯ ಪರಿಣಾಮ, ಆ ಅಂತರ್ಯಾಮಿಯ ಪ್ರಭಾವದಿಂದಾಗಿ ಅದು ಕೂಡ ಮನುಷ್ಯನನ್ನು ಪ್ರೀತಿಸುತ್ತೆ. ಈ ರೀತಿಯಾಗಿ ಉಪಾಸನೆ ಮಾಡಿ ಇನ್ನೆಲ್ಲ ನದಿ, ಸಮುದ್ರ ಅವೆಲ್ಲ ವಿಸ್ಮಯಗಳ ತವರೂರು. ಇದನ್ನೆಲ್ಲ ಹೇಗೆ ಉಪಾಸನೆ ಮಾಡಬೇಕು ಅಂದರೆ ಹರಿಯೇ ಶರೀರಂ, ಪರಮಾತ್ಮನ ಶರೀರ ಅಂತ ಉಪಾಸನೆ ಮಾಡಬೇಕು. ಏನು ಪರಮಾತ್ಮನ ಶರೀರ ಅಂದರೆ ಆಚಾರ್ಯರು ಅರ್ಥ ಮಾಡಿದ್ದು, ಇದರ ಶರೀರ, ಈಗ ಆತ್ಮನಿಗೊಂದು ಶರೀರ ಅಂತದೆ. ಆತ್ಮನಿಗೆ ಶರೀರ ಅಂದರೆ ಏನು? ವಸ್ತುತಃ ಆತ್ಮನಿಗೇನು ಶರೀರ ಇಲ್ಲ. ಆತ್ಮನು ಯಾವುದರ ಒಳಗಿರ್ತಾನೋ ಅದನ್ನು ಶರೀರ ಅಂತ ಕರಿತೇವೆ. ಹಾಗಿಲ್ಲೂ ಕೂಡ ಇದು ಶರೀರದಂತೆ ಅಂತ. ಪರಮಾತ್ಮ ಇದರೆಲ್ಲರ ಒಳಗಿದ್ದಾನೆ ಅನ್ನುವ ಅರ್ಥದಲ್ಲಿ ಇದು ಪರಮಾತ್ಮನ ಶರೀರ ಅಂತ ಉಪಾಸನೆ ಮಾಡಿ. ಯಾಕೆ ಅಂದರೆ ಒಂದು ಕಡೆ ಇಲ್ಲಿ ಆಚಾರ್ಯರು, ಇಲ್ಲಿ ಕವಿ ಋಷಿಗಳು ಒಂದು ವೇದ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಿಲ್ಲ. ಒಂದು ಕಡೆ ವೇದ ಹೇಳುತ್ತೆ, ಯಸ್ಯ ಪೃಥಿವೀ ಶರೀರಂ ಯಂ ಪೃಥಿವೀ ನ ವೇದ, ಯಸ್ಯ ಆಪಃ ಶರೀರಂ ಯಂ ಆಪೋ ನ ವೇದ ಅಂತ ಹೇಳುತ್ತೆ.
ಯಾವನಿಗೆ ಪೃಥ್ವಿ ಶರೀರವೋ ಪೃಥ್ವಿಗೆ ಅದು ಗೊತ್ತಿಲ್ಲ, ಪೃಥ್ವಿ ಯಾರ ಶರೀರವೋ ಪೃಥ್ವಿಗೆ ಅವನು ಗೊತ್ತಿಲ್ಲ ಅಂತ. ಜಲ ಯಾರ ಶರೀರವೋ ಜಲಕ್ಕದು ಗೊತ್ತಿಲ್ಲ. ಅಲ್ಲ, ಯಾವುದಕ್ಕೆ ಗೊತ್ತಿಲ್ವೋ ಅದು ಗೊತ್ತಿಲ್ಲ ಅಂತ ಹೇಳೋದೇನು ದೊಡ್ಡ ಸಂಗತಿ ಇಲ್ಲ. ಚಿಕ್ಕ ಹುಡುಗ ದಡ್ಡ ಅಂತಾರೆ, ಮರವನ ಯಾರು ದಡ್ಡ ಅಂತ ಕರೆಯಲ್ಲ, ಅದು ಜಡ ವಸ್ತು. ಅದಕ್ಕೆ ಅಭಿಮಾನಿ ವಿಪದೇಶ ಅಂತ, ಆ ಅಭಿಮಾನಿ ದೇವತೆಗೆ ಗೊತ್ತಿಲ್ಲ ಅಂತ ಅರ್ಥ. ಅದನ್ನೇ ಇಲ್ಲಿ ಆ ಅರ್ಥವನ್ನು ಇಲ್ಲೂ ಬೆಳೆಸಿಕೊಳ್ಳಿ, ಇದು ವ್ಯಾಖ್ಯಾನ ರೂಪ. ಹಾಗಾಗಿ ಪ್ರತಿಯೊಂದರ ಅಭಿಮಾನಿಯನ್ನು ಸ್ವೀಕಾರ ಮಾಡಿಕೊಳ್ಳಿ. ಪ್ರತಿಯೊಂದು ಆಯಾಯ ಆಕಾಶಾದಿ ತತ್ವಗಳಲ್ಲಿರುವ ಆಕಾಶಾದಿ ತತ್ವಗಳು, ಅದರ ಒಳಗೂ ಪರಮಾತ್ಮನ ಸನ್ನಿಧಾನ ಉಂಟು, ಅದರ ಒಳಗಿರುವ ಅಭಿಮಾನಿಗಳಲ್ಲೂ ಪರಮಾತ್ಮನ ಸನ್ನಿಧಾನ ಉಂಟು. ಅವರು ಈ ಮಟ್ಟದಲ್ಲಿ ಉಪಾಸನೆ ಮಾಡ್ತಾರೆ. ಪ್ರತಿಯೊಂದು ವಸ್ತುವಿನ ಅಭಿಮಾನಿಗಳು ಇವರೆಲ್ಲ ಪರಮಾತ್ಮನ ಶರೀರ ಅಂತ ಉಪಾಸನೆ ಮಾಡ್ತಾರೆ ಅಂತಿಷ್ಟು ಹೇಳಿ, ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ ಅಂತಾರೆ. ಅನನ್ಯ ಅಂದರೆ, ಅನ್ಯ ಅಂದರೆ ಬೇರೆ, ಅನನ್ಯ ಅಂದರೆ ಅದೇ ಅಂತ. ಈ ಜಡವಸ್ತುಗಳೇ ಪರಮಾತ್ಮ ಅಂತ ಅರ್ಥ ತೋರುತ್ತೆ. ಅಥವಾ ಅಭಿಮಾನಿ ಜೀವರೇನಿದ್ದಾರೋ ಅಭಿಮಾನಿ ದೇವತೆಗಳು ಇವರೇ ಪರಮಾತ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಮೇಲ್ನೋಟಕ್ಕೆ ಅರ್ಥ. ಆದರೆ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದು ಅನನ್ಯಾಧಿಪತಿತ್ವಾತ್ ಅನನ್ಯಮಿತ್ಯುದೀರಿತಂ ಅಂತ. ಇವೆಲ್ಲವೂ ಪರಮಾತ್ಮನ, ಇದು ಎಲ್ಲದಕ್ಕೂ ಪರಮಾತ್ಮನೊಬ್ಬನೇ ನಿಯಾಮಕ ಅನ್ನೋ ಅರ್ಥ ಹೊರತು ಇದು ಅನನ್ಯಾಧೀನ, ಪರಮಾತ್ಮನಿಂದ ಮಾತ್ರ ನಿಯಮ್ಯ, ಆದ್ದರಿಂದ ಅನನ್ಯ ಹೊರತು ಇದೇ ಅದು ಅಂತ ಅರ್ಥವಲ್ಲ. ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಇಷ್ಟು ವ್ಯಾಖ್ಯಾನ ಮಾಡಿ, ಇನ್ನು ಕೆಲವು ಅವಾಂತರ ವಿಶೇಷಗಳನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು. ವಾಯು ಅಂದರೆ 49 ಮರುತ್ತುಗಳು, ಅಲ್ಲೂ ಪರಮಾತ್ಮನನ್ನು ಕಾಣಬೇಕು. ಅಗ್ನಿ ಅಂದರೆ 49 ಅಗ್ನಿ. ಹೇಗೆ ಅಂದರೆ ಇಲ್ಲೊಂದು ರೋಚಕ ಸಂಗತಿ ಇದೆ. ಒಂದು ಪ್ರಧಾನ ಅಗ್ನಿ ವೈಶ್ವಾನರ, ಅವನ ಮಕ್ಕಳು 3: ಪಾವಕ, ಪವಮಾನ, ಶುಚಿ. ಪಾವಕ ಪವಮಾನಶ್ಚ ಶುಚಿರಿತ್ಯಗ್ನಯಸ್ತ್ರಯ ಅಂತ ಶಾಸ್ತ್ರ. 4 ಅಗ್ನಿ, ಒಬ್ಬೊಬ್ಬರಿಗೆ 15 ಜನ ಮಕ್ಕಳು. ವೈಶ್ವಾನರನನ್ನು ಬಿಟ್ಟು 45 ಆಯಿತು, 3, 4 ಸೇರಿ 49 ಆಯಿತು. ಈ 49 ಅಗ್ನಿಗಳಲ್ಲಿ ವಿಶೇಷವಾಗಿ ಎಲ್ಲರ ಒಳಗೂ ಕೂಡ ಪರಮಾತ್ಮ ಇದ್ದಾನೆ ಅಂತ. ಅದೇ ರೀತಿಯಾಗಿ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳಲ್ಲೂ ಕೂಡ ಪರಮಾತ್ಮನನ್ನು ಕಾಣಬೇಕು ಅಂತ ಇಷ್ಟು, ಇನ್ನೂ ಅನೇಕ ಮಾತುಗಳುಂಟು. ಇಷ್ಟು ಮೇಲ್ನೋಟಕ್ಕೆ ಆಚಾರ್ಯರು ವ್ಯಾಖ್ಯಾನ ಮಾಡಿದ ಬಹು ಮುಖ್ಯವಾದ ಭಾಗಗಳನ್ನು ಕವಿ ಋಷಿಗಳು ನಿವಿರಾಜರಿಗೆ ಉಪದೇಶ ಮಾಡುತ್ತಾರೆ. ಮುಂದೆ ನಿವಿರಾಜರು ಏನು ಪ್ರಶ್ನೆ ಮಾಡುತ್ತಾರೆ, ಅದಕ್ಕೆ ಮುಂದೆ ಯಾರು ಉಪದೇಶ ಮಾಡುತ್ತಾರೆ ಅನ್ನೋ ಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣ.